ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು. गणेश 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 ಒಂದೂವರೆ ಗಂಟೆಯ ಹಿಂದೆ ಸುರಿದಂತಹ ಮಹಾಮಳೆ ಸಾವಿನ ಮಳೆಯಾಗುತ್ತೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಮಹಾಮಳೆಗೆ 8 ಮಂದಿ ಸಾವನ್ನಪ್ಪಿದ್ದಾರೆ. ಖುದ್ದು ಬೌರಿಂಗ್ ಆಸ್ಪತ್ರೆಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಘಟನೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಗ್ನಿಶಾಮಕ ದಳ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಈ ಸ್ಥಳದಲ್ಲಿ ಈಗಾಗಲೇ 8 ಮಂದಿ ಸಾವನ್ನಪ್ಪಿದ್ದು, ಗೊತ್ತಿಲ್ಲ ಇನ್ನೂ ಕೂಡ ಎಷ್ಟು ಮಂದಿ ಇದ್ದಾರೆ. ಸಾವಿನ ಸಂಖ್ಯೆ ಜಾಸ್ತಿ ಆಗುವ ಆತಂಕ, ಭೀತಿ ಕೂಡ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಮಹಾಮಳೆ ಬಂದಿದೆ. ಮಹಾಮಳೆ ರಣಮಳೆಯಾಗಿ ಸಾವಿನ ಮಳೆಯಾಗಿ ಮಾರ್ಪಾಡಾಗಿದೆ. ದೃಶ್ಯಾವಳಿಗಳಲ್ಲೂ ನೀವು ನೋಡ್ತಾ ಇದ್ದೀರಾ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆಗಿರುವಂತಹ ಅನಾಹುತದ ಬಗ್ಗೆ ಮಾಹಿತಿಯನ್ನ ಅಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಗೋಡೆ ಕುಸಿದು ಬಿದ್ದಿದೆ. ಅಲ್ಲೇ ಕೂತ್ಕೊಂಡು ಪಾಪ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ರು. ಮಳೆ ಬರ್ತಾ ಇದೆ, ಇಲ್ಲಿ ಹೋಗೋದಿಕ್ಕಾಗೋದಿಲ್ಲ ಅಂತ ಹೇಳಿ ಅಲ್ಲೇ ಕೂತಿದ್ರು. ಆದ್ರೆ ಆ ಒಂದು ಸ್ಥಳವೇ ಅವರಿಗೆ ಕೊನೆಯ ಸ್ಥಳ ಆಗುತ್ತೆ, ಸಾವಿನ ಸ್ಥಳ ಆಗುತ್ತೆ ಅಂತ ಅವರಿಗೂ ಕೂಡ ಅಂದ್ಕೊಂಡಿರಲಿಲ್ಲ. ಅಲ್ಲೇ ವ್ಯಾಪಾರ ಮಾಡ್ತಿದ್ದಂತಹ ವ್ಯಾಪಾರಸ್ಥರಿದ್ರು, ಗ್ರಾಹಕರಿದ್ರು, ಸಾಕಷ್ಟು ಜನ ಇದ್ರು. ಆ ಗೋಡೆ ಕುಸಿತ ಆಗಿದೆ. ಕೆಲವು ಕ್ಷಣಗಳು ಅಷ್ಟೇ ಅಲ್ಲಿ ಇದ್ದಂತಹ 8 ಮಂದಿ ಸಾವನ್ನಪ್ಪಿದ್ದಾರೆ. ಗೊತ್ತಿಲ್ಲ ಈ ಒಂದು ಅವಶೇಷಗಳಲ್ಲಿ ಇನ್ನೂ ಎಷ್ಟು ಮಂದಿ ಇದ್ದಾರೆ. ಆ ಒಂದು ಆತಂಕ ಕೂಡ ಇದೆ. ಸಾವಿನ ಸಂಖ್ಯೆ ಹೆಚ್ಚಾಗಬಹುದೇನೋ ಅನ್ನುವಂಥದ್ದು. ಆದ್ರೆ ಈಗ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ಮಹಾಮಳೆಗೆನೆ ಸಿದ್ದರಾಮಯ್ಯ ಅವರು ಕೂಡ ನೇರವಾಗಿ ಅಲ್ಲಿಗೆ ಬಂದಿದ್ದಾರೆ. ದುರಂತದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಬೌರಿಂಗ ಆಸ್ಪತ್ರೆಯ ಗೋಡೆ ಕುಸಿದಿದೆ. ಗೋಡೆ ಕುಸಿದ ಪರಿಣಾಮವಾಗಿ ಇದೀಗ 8 ಮಂದಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ 2 ಮಕ್ಕಳು ಕೂಡ ಇದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕಂಪ್ಲೀಟ್ ಆದ ಮಾಹಿತಿಯನ್ನ ಈಗ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾ ಇದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಅವರು, ಪೊಲೀಸ್ ಆಯುಕ್ತರು. ಎಲ್ಲಿ ಗೋಡೆ ಇತ್ತು, ವ್ಯಾಪಾರಸ್ಥರು ಎಲ್ಲಿದ್ರು, ಆ ಮಹಾಮಳೆಗೆ ಯಾವ ರೀತಿಯಾಗಿ ಗೋಡೆ ಕುಸಿದಿದೆ, ವ್ಯಾಪಾರಸ್ಥರ ಮೇಲೆ ಬಿದ್ದಿರೋದು, ಜೊತೆಗೆ ಅಲ್ಲಿ ಏನೇನು ಆಯ್ತು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಇದೀಗ ಸಿಎಂ ಅವರಿಗೆ ವಿವರಿಸ್ತಾ ಇದ್ದಾರೆ ಆಯುಕ್ತರಾಗಿರುವ ಸೀಮಂತ್ ಕುಮಾರ್ ಸಿಂಗ್ ಅವರು. ಈ ಒಂದು ಮಳೆ ಮರಣ ಮಳೆಯಾಗಿ ಮಾರ್ಪಾಡಾಗಿರೋದು. ಮಳೆ ಬರ್ಲಪ್ಪ ಅಂತ ಜನ ಕಾಯ್ತಾ ಇದ್ರು. ಒಂದ್ಸಲ ಮಳೆ ಬಂದ್ರೆ ಭೂಮಿ ತಂಪಾಗತ್ತೆ, ಶೆಕೆ ಕಡಿಮೆ ಆಗತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಆಲ್ರೆಡಿ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈ ಒಂದು ಮಳೆ ಬರುತ್ತೆ ಅನ್ನುವಂಥದ್ದು ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ಆದ್ರೆ ಇಂತಹ ಮಳೆ ಬರುತ್ತೆ ಅಂತ ಯಾರು ಅಂದುಕೊಂಡಿರ್ಲಿಲ್ಲ. ಈ ಸುರಿದಂತಹ ಮಳೆ ಯಾವ್ಯಾವ ರೀತಿಯಾಗಿ ಎಲ್ಲೆಲ್ಲಿ ಅನಾಹುತಗಳನ್ನ ಸೃಷ್ಟಿ ಮಾಡಿದೆ ಅನ್ನೋದನ್ನ ಕಂಪ್ಲೀಟ್ ಆದಂತಹ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀವಿ. ಕಾರಣ ಇದೀಗ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದಂತಹ ಪರಿಣಾಮವಾಗಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಇದೀಗ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇನ್ನೂ ಅಲ್ಲಿ ಎಷ್ಟು ಮಂದಿ ಸಿಕ್ಕಾಕೊಂಡಿದ್ದಾರೋ ಏನು ಅನ್ನುವಂತಹ ಆತಂಕ ಕೂಡ ಇದೆ. ಕಾರಣ ಅಲ್ಲಿ ಕಾರ್ಯಾಚರಣೆ ಆದ ನಂತರವೇ ಕಂಪ್ಲೀಟ್ ಆದಂತಹ ಮಾಹಿತಿ ಸಿಗೋದು. ಈಗ ಸದ್ಯಕ್ಕೆ 8 ಮಂದಿ ಸಾವನ್ನಪ್ಪಿರುವ ಮಾಹಿತಿ ಲಭ್ಯ ಆಗಿದೆ. ಈಗ ಸಿದ್ದರಾಮಯ್ಯ ಅವರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಘಟನೆಯ ಬಗ್ಗೆ ವಿವರಣೆಯನ್ನ ಕೂಡ ಅಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಅವರು ಕೊಡ್ತಾ ಇದ್ದಾರೆ, ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಮಹಾಮಳೆ ಈ ರೀತಿಯಾದಂತಹ ಅನಾಹುತಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ಇಂತಹ ಮಳೆಯ ಸಾಕ್ಷಿ. ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಆದ್ರೂ ಕೆರೆ ಆಗುತ್ತೆ, ಸಮುದ್ರಗಳಂತಾಗತ್ತೆ ಅಂತ ನಾವು ಹೇಳ್ತಾನೆ ಇರ್ತೀವಿ. ಇದೇ ಕಾರಣಕ್ಕಾಗಿ ಅಲ್ಲಿಗೆ ಯಾವ
ಯಾವುದೇ ಒಂದು ಸಮಸ್ಯೆಗಳ ಆದಾಗ ಕಾರ್ಪೊರೇಟರ್ಗಳು ಇರಬೇಕು ಅನ್ನುವಂಥದ್ದು, ಎಲೆಕ್ಷನ್ ಆಗಬೇಕು ಅನ್ನುವಂತಹ ವಿಚಾರ ಹೇಳ್ತಾ ಇರೋದೇ ಅದಕ್ಕೆ. ಆದರೆ ಎಲೆಕ್ಷನ್ ಮಾಡೋದಕ್ಕೆ ಅಂತ ನಮ್ಮ ಜನಪ್ರತಿನಿಧಿಗಳಿಗೆ ಮನಸ್ಸೇ ಇಲ್ಲ. ಈಗಾಗಲೇ ಅಲ್ಲಿನ ಚುನಾವಣಾ ಆಯುಕ್ತರುಗಳು ಕೂಡ ಹೇಳ್ತಾ ಇದ್ರು, ಅಲ್ಲಿನ ಚುನಾವಣಾ ಆಯೋಗದವರು ಕೂಡ ಹೇಳಿದ್ದಾರೆ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಕಾರ್ಪೊರೇಟರ್ ಇದ್ರೆ ಆಯಾ ಸ್ಥಳದ ಪರಿಸ್ಥಿತಿ ಏನು ಆಗಬೇಕು ಅನ್ನೋದಾದ್ರೂ ಗೊತ್ತಿರುತ್ತೆ. ಇದೀಗ ಇದಕ್ಕೆ ಯಾರೂ ಇಲ್ಲದಂತಾಗಿದೆ. ಖುದ್ದು ಸಿದ್ದರಾಮಯ್ಯ ಅವರು ಅಥವಾ ಈಗಾಗಲೇ ಇರುವಂತಹ ಸರ್ಕಾರದಲ್ಲಿರುವಂತಹ ಸಚಿವರುಗಳು ಅಲ್ಲಿ ಬಂದು ಅಲ್ಲಿ ಏನೇನು ಆಗಿದೆ ಅನ್ನೋದನ್ನು ನೋಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಘಟನೆಯ ಮಾಹಿತಿಯನ್ನ ಪಡಿತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲಿ ಏನು ಆಗಿದೆ, ಯಾವ ರೀತಿಯಾಗಿ ಈ ಒಂದು ಘಟನೆ ನಡೆಯಿತು, ಮುಂದೆ ಏನು, ಈಗಾಗಲೇ ಯಾರಾದರೂ ಸಿಕ್ಕಾಕೊಂಡಿದ್ದಾರಾ, ಅವರು ಸತ್ತವರು ಯಾರು, ಇವೆಲ್ಲದರ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದಿರೋ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸಿದ್ವಿ. ನೆಲ ಸಮಾಧಿ ಹೋಗಿದೆ, ಅಂತಹ ಮಳೆ ಸುರಿದಿದೆ. ರಣ ಮಳೆ, ಮೃತ್ಯು ಮಳೆಯ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗ ಯಾವಾಗ ಇಂತಹ ಒಂದು ಮಳೆ ಬಂತು, ಆ ಮಳೆಯ ಸಂದರ್ಭದಲ್ಲಿ ಖುದ್ದು ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ರು. ಏನೇನಾಗಿದೆ, ಎಲ್ಲೆಲ್ಲಿ ಏನೇನಾಗಿದೆ, ಯಾವ ರೀತಿಯಾಗಿ ಮಳೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರು. ಬೌರಿಂಗ್ ಆಸ್ಪತ್ರೆ ಆದಂತಹ ಘಟನೆಯ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಇಮಿಡಿಯೇಟ್ ಆಗಿ ಅವರು ಸ್ಥಳಕ್ಕೆ ಈಗ ಆಗಮಿಸಿರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ 8 ಮಂದಿ ಸಾವನ್ನಪ್ಪಿದ್ದಾರೆ ಈ ಒಂದು ಮಳೆಗೆ. ಮೊದಲ ಮಳೆ ಖುಷಿ ಆಗ್ಬೇಕಾಗಿತ್ತು, ಆದ್ರೆ ಇದು ಸಾವಿನ ಮಳೆಯಾಗಿ ಮಾರ್ಪಾಡಾಗಿರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಘಟನೆಯ ಬಗ್ಗೆ ಈಗ ಕಂಪ್ಲೀಟ್ ಆದ ಮಾಹಿತಿಯನ್ನ ಸಿದ್ದರಾಮಯ್ಯ ಅವರು ಪಡ್ಕೊಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸೀಮಂತ್ ಕುಮಾರ್ ಸಿಂಗ್ ಅವರು ಪೊಲೀಸರ ಜೊತೆಗೆ ಮಾಹಿತಿಯನ್ನು ಪಡ್ಕೊಳ್ಳೋದು ಮಾತ್ರ ಅಲ್ಲ, ಸ್ಥಳೀಯರಿಂದಲೂ ಕೂಡ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾತಾಡುವವರಿದ್ದಾರೆ. ಅಲ್ಲಿ ಪರಿಹಾರದ ಬಗ್ಗೆ ಕೂಡ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಈಗ ಈ ಒಂದು ಘಟನೆ ಆಗಿದೆಯಲ್ಲ, 8 ಮಂದಿ ಸಾವನ್ನಪ್ಪಿದ್ದಾರೆ, ಅವರ ಕುಟುಂಬಗಳಿಗೆ ಪರಿಹಾರವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಒಂದು ಮಳೆ ಬೆಂಗಳೂರನ್ನ ಯಾವ ರೀತಿಯಾಗಿ ಹಿಂಡಿ ಹಿಪ್ಪೆ ಮಾಡಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಬೌರಿಂಗ್ ಆಸ್ಪತ್ರೆಯ ಈ ಘಟನೆ ಆದ್ರೆ ಈಗ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ದೊಡ್ಡ ಅನಾಹುತಗಳು ಆಗಿರೋದನ್ನ ಕೂಡ ನಾವು ತೋರಿಸ್ತಾ ಇದೀವಿ. ಅಂದ್ರೆ ಈ ಒಂದು ರಣ ಮಳೆಗೆ ಮರಗಳು ಉರುಳಿರುವಂತದ್ದು ಅಥವಾ ಎಲ್ಲಾ ಕಡೆ ನೀರು ನುಗ್ಗಿರುವಂತಹದ್ದು, ಸಾಕಷ್ಟು ಜನರಿಗೆ ಸಮಸ್ಯೆಗಳು ಉಂಟಾಗಿರೋದು ಎಲ್ಲವನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಈಗ ಸಿದ್ದರಾಮಯ್ಯ ಅವರು ಖುದ್ದು ಬೌರಿಂಗ್ ಆಸ್ಪತ್ರೆಯಲ್ಲಿ ಆಗಿರುವಂತಹ ಅಂದ್ರೆ ಆ ಒಂದು ಗೋಡೆ ಕುಸಿದು 8 ಮಂದಿ ಸಾವನ್ನಪ್ಪಿದ್ದಾರಲ್ಲ, ಆ ಸ್ಥಳಕ್ಕೆ ಖುದ್ದು ಭೇಟಿ ಕೊಟ್ಟು ಅಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸ್ಥಳೀಯರು ಕೂಡ ಅಲ್ಲಿ ಇದ್ದಾರೆ, ಸಾಕಷ್ಟು ಜನರಿಂದ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಕಾರಣ ವ್ಯಾಪಾರಸ್ಥರು ಅಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು, ಗ್ರಾಹಕರು ಕೂಡ ಅಲ್ಲಿ ಇದ್ರು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಮಳೆಯ ಸಂದರ್ಭದಲ್ಲಿ ಏನು ಮಾಡೋದಿಕ್ಕಾಗುದಿಲ್ಲ, ಅಲ್ಲೇ ಇದ್ರು, ಎಲ್ಲೂ ಹೋಗೋದಿಕ್ಕಾಗುದಿಲ್ಲ. ಆ ಒಂದು ಸಂದರ್ಭ ಗೋಡೆ ಕುಸಿದು ಬಿದ್ದಿದೆ, ಕಂಪ್ಲೀಟ್ ಆಗಿ ನೆಲ ಸಮ ಆಗಿರೋದನ್ನ ನೀವು ನೋಡ್ತಾ ಇದ್ರಿ. ಅಲ್ಲಿ ಒಂದು ಗೋಡೆನೇ ಇಲ್ವೇನೋ ಅನ್ನುವ ರೀತಿಯಾಗಿ ಅಲ್ಲಿ ನೆಲ ಸಮ ಆಗಿರೋದನ್ನ ನಾವು ಗಮನಿಸಬಹುದು. ಇಮ್ಮಿಡಿಯೇಟ್ ಆಗಿ ಅಲ್ಲಿ ಅಗ್ನಿಶಾಮಕ ದಳದವರು ಬಂದು ಕಾರ್ಯಾಚರಣೆ ಮಾಡಿದ್ದಾರೆ. ಈಗಾಗಲೇ 8 ಮಂದಿ ಸಾವನ್ನಪ್ಪಿದ್ದಾರೆ ಈ ಒಂದು ರಣ ಮಳೆಗೆ. ಅಲ್ಲಿಂದ ಈಗಾಗಲೇ ನಾವು ಮಾಹಿತಿಯನ್ನ ನಿಮಗೆ ನೋಡ್ತಾ ಇದೀವಿ ಅಲ್ಲ, ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಸಿದ್ದರಾಮಯ್ಯ ಅವರು ನೇರವಾಗಿ ಆ ಸ್ಥಳಕ್ಕೆ ಬಂದಿದ್ದಾರೆ, ಘಟನಾ ಸ್ಥಳಕ್ಕೆ ಬಂದು ಅಲ್ಲಿ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸ್ಥಳೀಯರಿಂದಲೂ ಕೂಡ ಮಾಹಿತಿಯನ್ನು ಆಲ್ರೆಡಿ ಅವರು ಪಡ್ಕೊಂಡಿದ್ದಾರೆ, ಹೇಗಾಯ್ತು ಇದು ಅನ್ನೋದರ ಬಗ್ಗೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಡುವವರಿದ್ದಾರೆ, ಮಾತನಾಡುವಂತಹ ಚಾನ್ಸಸ್ ಕೂಡ ಇದೆ. ಜೊತೆಗೆ ಈ ಒಂದು ಕುಟುಂಬಗಳಿಗೆ ಪರಿಹಾರವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇಂತಹ ಒಂದು ರಣಮಳೆ ಸಾವಿನ ಮಳೆಯಾಗಿ ಮಾರ್ಪಾಡ ಆಗಿರೋದು, ಈ 8 ಮಂದಿ ಸಾವನ್ನಪ್ಪೋದಕ್ಕೆ ಕಾರಣ ಆಗಿರೋದು, 8 ಮಂದಿಯ ಮೃತ್ಯುವಿಗೆ ಕಾರಣ ಆಗಿರೋದು ಈಗಾಗಲೇ ಮೊದಲ ಮಳೆ ಸಾವಿನ ಮಳೆಯಾಗಿ ಮಾರ್ಪಾಡಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಈಗ 8 ಮಂದಿ ಸಾವನ್ನಪ್ಪಿದ್ದಾರೆ. ಇದೇ ಕಾರಣಕ್ಕಾಗಿ ಹೇಳೋದು, ಒಂದು ಯಾರಾದ್ರೂ ಜನಪ್ರತಿನಿಧಿಗಳು ಇರಬೇಕು, ಕಾರ್ಪೊರೇಟರ್ಸ್ ಇರಬೇಕು. ಯಾಕಂದ್ರೆ ಅಲ್ಲಲ್ಲಿ ನಾವು ಪ್ರತಿಯೊಂದನ್ನು ಕೂಡ ನೋಡ್ತಾ ಇರ್ತೀವಿ. ಈಗ ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಕೆಲವು ರೋಡ್ಗಳನ್ನ ನಾವು ನೋಡಿದ್ರೆ ಆ ರೋಡ್ಗಳಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಅಲ್ಲಿ ಏನಾಗಿದೆ, ಮರಗಳು ಒಣಗಿರುವಂತಹ ಮರಗಳು ಇರುತ್ತೆ, ಅವುಗಳು ಬೀಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಈ ತರ ಯಾರು ಕೂಡ ಬೆಂಗಳೂರನ್ನ ಗಮನಿಸುವರೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನೋಡ್ತಾ ಇದೀವಿ. ಖುದ್ದು ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಘಟನಾ ಸ್ಥಳಕ್ಕೆ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟು ಮಾಹಿತಿಯನ್ನ ಪಡೆದಿದ್ದಾರೆ. ಮರಣ ಮಳೆಯಾಗಿರೋದು ಬೆಂಗಳೂರಲ್ಲಿ ಸುರಿದಂತಹ ಈ ಒಂದು ಮಳೆಯಿಂದಾಗಿ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದಿದೆ. ಆ ಗೋಡೆ ಕುಸಿತದ ಪರಿಣಾಮವಾಗಿ ಈಗ 8 ಮಂದಿ ಸಾವನ್ನಪ್ಪಿದ್ದಾರೆ. ಆ ಒಂದು ಗೋಡೆಯ ಪಕ್ಕದಲ್ಲೇ
ವ್ಯಾಪಾರಸ್ಥರು ವ್ಯಾಪಾರವನ್ನ ಮಾಡ್ತಾ ಇದ್ರು, ವ್ಯಾಪಾರಿಗಳಿದ್ರು, ಗ್ರಾಹಕರುಗಳು ಕೂಡ ಅಲ್ಲಿ ಇದ್ರು. ಆದ್ರೆ ಇದೀಗ ಈ ಒಂದು ಮರಣ ಮಳೆ 8 ಮಂದಿಯನ್ನ ಬಲಿ ಪಡೆದುಕೊಂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇತ್ತು. ಕಾರಣ ಆ ರೀತಿಯಾಗಿ ಮಳೆ ಬಂದಿದೆ. ಯಾರೇ ಅಂದುಕೊಂಡ್ರು ಕೂಡ ಖಂಡಿತ ಇವತ್ತು ಹಾಗೆ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಮಳೆ ಬಂದಿತ್ತು. ಆಲಿಕಲ್ಲು ಸಹಿತ ಮಳೆಯಾಗಿತ್ತು. ಅಷ್ಟು ಜೋರಾಗಿ ಬಿರುಗಾಳಿ ಸಹಿತ ಮಳೆ ಬಂದಿರುವುದು. ಮಳೆಯ ಪರಿಣಾಮವಾಗಿ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತ ಆಗಿದೆ. 8 ಮಂದಿ ಸಾವನ್ನಪ್ಪಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯ ಪಡೆದ್ರು. ಮಾಹಿತಿಯನ್ನ ಪಡೆದು ಅಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಪರಿಶೀಲನೆಯನ್ನ ಮಾಡಿದ್ರು. ಸ್ಥಳೀಯರಿಂದಲೂ ಮಾಹಿತಿಯನ್ನ ಪಡ್ಕೊಂಡ್ರು. ಆ ಘಟನೆ ಹೇಗಾಯ್ತು, ಏನು, ಈಗಾಗಲೇ 8 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಗೊತ್ತಿಲ್ಲ ಏನಾಗಬಹುದು, ಅಥವಾ ಇನ್ನ ಯಾರಾದ್ರೂ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರಾ, ಅಥವಾ ಇನ್ನು ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಗೊತ್ತಿಲ್ಲ. ಇಲ್ಲಿಗೆ ನಿಲ್ಲಲ್ಲಪ್ಪ, ಈ ಸಾವಿನ ಸಂಖ್ಯೆ ಏರಿಕೆ ಆಗೋದು ಬೇಡ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ಕೂಡ ಕೇಳ್ಕೊಳ್ತಾ ಇರೋದು. ಕಾರಣ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು, ಅವರು ವ್ಯಾಪಾರಸ್ಥರು ತಮ್ಮ ಜೀವನಕ್ಕಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥವರನ್ನ ವರುಣ ದೇವ ಮಳೆ ಸುರಿದೆ ಅವರ ಜೀವವನ್ನೇ ಪಡ್ಕೊಂಡಿದ್ದಾನೆ. ಅವರ ಜೀವವೇ ಹೋಗಿದೆ. 8 ಮಂದಿಯಲ್ಲಿ 2 ಪುಟ್ಟ ಮಕ್ಕಳು ಕೂಡ ಇದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಡೀ ಒಂದು ಅಲ್ಲಿನ ಪ್ಲೇಸ್ ಅನ್ನು ನೀವು ಗಮನಿಸಿದ್ರೆ ಹೇಗಾಗಿದೆ ಆ ಒಂದು ಪ್ರದೇಶ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ಈಗಾಗಲೇ ಘಟನೆಯ ಕುರಿತಂತೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕ್ಲಾಸ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ.